आपका नाम क्या भैया? अपना नाम? मेरा नाम मोहम्मद दीपक है भाई। मोहम्मद दीपक है आपका नाम? ठीक है। ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯ ತೆಗೆದ ಯೋಧ. ಸ್ನೇಹಿತರೆ, ಈ ಜಗತ್ತಲ್ಲಿ ದ್ವೇಷ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ಜಾತಿ ಧರ್ಮಗಳ ಜಗಳ ಜಾಸ್ತಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಮೊಹಮ್ಮದ್ ದೀಪಕ್ ನೋಡಿ, ಹೆಸರು ಮೊಹಮ್ಮದ್ ಮತ್ತೆ ದೀಪಕ್, ಹಿಂದೂ ಮುಸ್ಲಿಂ ಎರಡೂ ಹೆಸರು ಇರುವಂತಹ ಒಂದು ಸಂಕೇತ. ಈತ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ತೆಗೆದು ಎಲ್ಲ ಕಡೆ ಪ್ರಶಂಸೆಗೆ ಗುರಿಯಾಗಿದ್ದಾನೆ. ಏನಿದು ಸ್ಟೋರಿ? ಯಾಕೆ ಮೊಹಮ್ಮದ್ ದೀಪಕ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ? ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಭೇಟಿ ಮಾಡಿದ್ರು? ಇವೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಮೊಹಮ್ಮದ್ ದೀಪಕ್ ಒಂದು ಕಡೆ ಮುಸ್ಲಿಂ ಸಮುದಾಯದ ಹೆಸರು, ಇನ್ನೊಂದು ಕಡೆ ಹಿಂದೂ ಸಮುದಾಯದ ಹೆಸರು. ಅಂದ್ರೆ ಎರಡು ಧರ್ಮದ ಧಾರ್ಮಿಕತೆಯನ್ನು ಸೂಚಿಸುವಂತ ಒಂದು ಒಂದು ಸೌಹಾರ್ದತೆ ಈ ಹೆಸರಲ್ಲಿದೆ, ಮೊಹಮ್ಮದ್ ದೀಪಕ್ ಅಂತ. ಮೊಹಮ್ಮದ್ ದೀಪಕ್ ಇವರು ಒಂದು ರೀತಿ ಮೊಹಮ್ಮದ್ ಕಿ ದುಕಾನ್ ಕಾ ಸೈನಿಕ್ ಅಂತ ಅವ್ರನ್ನ ಕರೀಲಾಗ್ತಾ ಇದೆ. ಪ್ರೀತಿಯ ಅಂಗಡಿಯ ಯೋಧ ಅಂತೇಳಿ ಕರೀತಿದ್ದಾರೆ. ಅವರು ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು ಅಂತ ಹೇಳಿ ನಾನು ಹೇಳ್ತೀನಿ. ಈಗ ಈ ಮೊಹಮ್ಮದ್ ದೀಪಕ್ ಬಗ್ಗೆ ಯಾಕೆ ಬಹಳ ಚರ್ಚೆ ಆಗ್ತಿದೆ ಅಂತ ಹೇಳ್ತೀನಿ. ನೋಡಿ, ಜನವರಿ 26ರಂದು ಉತ್ತರಾಖಂಡ್ ರಾಜ್ಯದ ಕೋಟ್ ದ್ವಾರದಲ್ಲಿರುವಂತ ಈ ಪಟೇಲ್ ಮಾರ್ಗದಲ್ಲಿರುವ ಬಾಬಾ ಬಟ್ಟೆ ಅಂಗಡಿ ಅಂತ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಮೊಹಮ್ಮದ್ ಅನ್ನೋರು ಅಲ್ಲಿ ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಈ ಉತ್ತರಾಖಂಡದ ಒಂದು ಈ ಕೋಟ್ ದ್ವಾರದಲ್ಲಿ. ಆಗ ಹಿಂದೂ ಪರ ಮತ್ತು ಒಂದಷ್ಟು ಬಜರಂಗ ದಳದ ಕಾರ್ಯಕರ್ತರು ಅಲ್ಲಿಗೆ ಬಂದ್ಬಿಟ್ಟು 30 ವರ್ಷಗಳಿಂದಲೂ ಕೂಡ ಅಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದರೆ ಈ ಸಲ ಜನವರಿ 26ಕ್ಕೆ ಅವರು ಅಲ್ಲಿಗೆ ಬಂದ್ಬಿಟ್ಟು, ನೀವು ನಿಮ್ಮ ಬಟ್ಟೆ ಅಂಗಡಿ ಹೆಸರು ಬಾಬಾ ಅಂತ ಇದೆಯಲ್ಲ, ಅದನ್ನ ಚೇಂಜ್ ಮಾಡಿ, ನೀವು ಮುಸ್ಲಿಂ ಸಮುದಾಯದವರು ಬಾಬಾ ಅನ್ನೋ ಹೆಸರನ್ನ ಇಟ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರಿಸಬಾರ್ದು, ಈ ಹೆಸರನ್ನ ನೀವು ಚೇಂಜ್ ಮಾಡಿ ಅಂತೇಳಿ ಬೆದರಿಕೆ ಹಾಕುವ, ಗೆರಾವ್ ಹಾಕುವ, ಒಂದು ರೀತಿ ವಾತಾವರಣ ಉದ್ವಿಗ್ನ ಆಗುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಾರೆ. ಆಗ ದೀಪಕ್ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ದೀಪಕ್ ಅವರು ಜಿಮ್ ಟ್ರೈನರ್ ಆಗಿರ್ತಾರೆ, ಜಿಮ್ ಓನರ್ ಆಗಿರ್ತಾರೆ. ಆಮೇಲೆ ಈ ಮೊಹಮ್ಮದ್ ಅಂತ ಇರ್ತಾರಲ್ಲ, ಅವರ ಏನು ಮಗನ ಸ್ನೇಹಿತ ದೀಪಕ್ ಅವರು ಬಂದ ತಕ್ಷಣನೇ, ನೀವು ಹೇಳಿದ ತಕ್ಷಣ ನಾವ್ಯಾಕೆ ಕೇಳಬೇಕು, 30 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಬಟ್ಟೆ ಅಂಗಡಿ ವ್ಯಾಪಾರನ. ಮೊಹಮ್ಮದ್ ಅನ್ನೋರು ಬಾಬಾ ಅನ್ನೋ ಹೆಸರಿಟ್ಕೊಂಡಿದ್ದಾರೆ, ಅದನ್ನ ಕೇಳಕ್ ನೀವ್ಯಾರು, ನೀವ್ಯಾಕೆ ಇದನ್ನ ಪ್ರಶ್ನೆ ಮಾಡ್ತಿದ್ರಿ, ನಿಮ್ಗೆ ಅದೆಲ್ಲ ರೈಟ್ಸ್ ಇಲ್ಲ ಅಂತ ಅವರು ಈ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಅವರು ಸಮರ್ಥವಾಗಿ ಎದುರಿಸ್ತಾರೆ, ಮತ್ತೆ ಅವ್ರನ್ನ ರಕ್ಷಣೆ ಮಾಡ್ತಾರೆ, ಈ ಮೊಹಮ್ಮದ್ ಅನ್ನೋರ್ನ. ಆಗ ಕೆರಳಿದಂತಹ ಈ ಬಜರಂಗ ದಳದ ಕಾರ್ಯಕರ್ತರೆಲ್ಲ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ದೀಪಕ್ ಕೊಟ್ಟ ಉತ್ತರ ಇದೆಯಲ್ಲ, ದೀಪಕ್ ಬರೀ ಉತ್ತರ ಕೊಡ್ಲಿಲ್ಲ, ಇಡೀ ಭಾರತದ ಸೌಹಾರ್ದತೆಯ ಸಂಕೇತವನ್ನ, ಭಾರತದ ಆಂತರ್ಯದ ಒಂದು ಸೌಹಾರ್ದತೆಯನ್ನ, ಸಾಮರಸ್ಯವನ್ನ ತೆರೆದಿಡ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ನನ್ನ ಹೆಸರು ಮೊಹಮ್ಮದ್ ದೀಪಕ್ ಅಂತ ಹೇಳ್ತಾರೆ. आपका नाम क्या भैया? अपना नाम? मेरा नाम मोहम्मद दीपक है भाई। मोहम्मद दीपक है आपका नाम? ठीक है। ಬರೇ ದೀಪಕ್ ಅಂತ ಹೇಳ್ಬೋದಿತ್ತು. ಹೌದು, ನಾನು ಹಿಂದೂ, ನನ್ನ ಹೆಸರು ದೀಪಕ್ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಹೇಳೋದು ನನ್ನ ಹೆಸರು ಮೊಹಮ್ಮದ್ ದೀಪಕ್ ಅಂತ ಹೇಳ್ತಾರೆ. ಜೊತೆಗೆ ಯಾವ ಧರ್ಮ ಅಂತ ಕೇಳಿದ್ಕೆ ನಂದು ಮಾನವೀಯತೆ ಅಂತ ಹೇಳ್ತಾರೆ. ಈ ದೇಶಕ್ಕೆ ಇಷ್ಟು ಸಾಕಲ್ವಾ? ಈ ದೇಶದ ಜನರು ಈ ರೀತಿ ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಜಾತಿ ಜಗಳ ಇರೋದಿಲ್ಲ, ಧರ್ಮದ ಜಗಳ ಇರಲ್ಲ, ಎಲ್ಲ ಶಾಂತಿ ಸೌಹಾರ್ದಯುತವಾಗಿ ಬಾಳಬಹುದಾಗಿದೆ. ಇದನ್ನು ಹೇಳಿದ ತಕ್ಷಣನೇ ಬಹಳ ಆಕ್ರೋಶ ವ್ಯಕ್ತ ಆಗುತ್ತೆ. ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಕೊನೆಗೆ ಯಾವ ಹಂತಕ್ಕೆ ಅಂದ್ರೆ ದೀಪಕ್ ಅವರ ವಿರುದ್ಧ FIR ದಾಖಲಾಗುತ್ತೆ. ಅವರು ದೀಪಕ್ ಹಲ್ಕ್ ಅನ್ನುವಂತ ಒಂದು ಜಿಮ್ ಅನ್ನ ನಡೆಸ್ತಾ ಇರ್ತಾರೆ. ಯಾವಾಗ ಇದೆಲ್ಲ ಕಡೆ ವೈರಲ್ ಆಗುತ್ತೆ ಈ ವಿಡಿಯೋ, ಕೊನೆಗೆ ದೀಪಕ್ ಏನು ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿರ್ತಾರಲ್ಲ ಜಿಮ್ಗೆ ಬಂದು ಏನು ತರಬೇತಿ ತಗೊಳ್ಳೋದಕ್ಕೆ, ಅವರೆಲ್ಲ ವಾಪಸ್ ಹೋಗ್ತಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಚರ್ಚೆಗೆ ಆಸ್ಪದ ಆಗುತ್ತೆ. ಕೊನೆಗೆ ದೀಪಕ್ ಅವ್ರನ್ನ ಬೆಂಬಲಿಸೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಒಂದಷ್ಟು ನ್ಯಾಯವಾದಿಗಳು ದೀಪಕ್ ಏನು ಈ ಟ್ರೈನರ್ಗೆ, ಜಿಮ್ ಟ್ರೈನರ್ಗೆ ನಾವು ಕೂಡ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ತೀವಿ, ಒಂದಷ್ಟು ಜನ ವಾಪಸ್ ಹೋದ್ರಲ್ಲ,
ಒಂದಷ್ಟು ಜನ ನಾವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ತೀವಿ ಅಂತೇಳಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಕೇರಳದ ರಾಜ್ಯಸಭಾ ಸಂಸದರು, ಆಮೇಲೆ ಜಾರ್ಖಂಡ್ನ ಒಬ್ಬರು ಮಿನಿಸ್ಟ್ರು, ಆಮೇಲೆ ಒಬ್ಬರು MP, ಹೀಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಅವ್ರ ಬಗ್ಗೆ ಒಂದು ಒಳ್ಳೆಯ ಪ್ರಶಂಸೆಯ ಸುರಿಮಳ ವ್ಯಕ್ತ ಆಗತ್ತೆ. ಎಲ್ಲರೂ ಅವರನ್ನು ಹೊಗಳ್ತಾರೆ, ಎಂಥ ಒಳ್ಳೆ ಕೆಲಸ ಮಾಡಿದ್ರಲ್ಲ ಅಂತ. ಸೊ ಇದ್ದಕ್ಕಿದ್ದಾಗೆ ಕೇವಲ ಜಾರ್ಖಂಡ್ನ ಒಂದು ಏರಿಯಾಗೆ ಸೀಮಿತ ಆಗಿದ್ದ, ಅಷ್ಟಕ್ಕೆ ಗೊತ್ತಿದ್ದ ದೀಪಕ್ ಇಡೀ ದೇಶಕ್ಕೆ ಒಂದು ರೀತಿಯ ಪ್ರೀತಿಯ ಪ್ರತಿರೂಪವಾಗಿ ಕಾಣ್ತಾರೆ, ಸೌಹಾರ್ದತೆಯ ನಾಯಕನಾಗಿ ರೂಪುಗೊಳ್ತಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿ ಇದು ಒಂದು ರೀತಿಯ ಈ ದ್ವೇಷವನ್ನೇ ಒಂದು ರೀತಿ ಗುತ್ತಿಗೆ ಪಡೆದುಕೊಂಡಿರುವಂಥ ಒಂದಷ್ಟು ಸಂಸ್ಥೆಗಳಿಗೆ, ಪಕ್ಷಗಳಿಗೆ ಇದು ಸರಿಯಾದ ಒಂದು ಸೌಹಾರ್ದತೆಯ ಉತ್ತರ ಅನ್ನೋ ಅರ್ಥದಲ್ಲಿ ಅವರು ಟ್ವೀಟ್ ಮಾಡ್ತಾರೆ. ಕೊನೆಗೆ ಒಂದೆರಡು ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ ಅವರ ನಿವಾಸದಲ್ಲಿ ಭೇಟಿ ಮಾಡ್ತಾರೆ ಮೊಹಮ್ಮದ್ ದೀಪಕ್ ಅವರು. ಭೇಟಿ ಮಾಡಿ ಅಲ್ಲಿನ ಅವತ್ತಿನ ಘಟನೆ ಏನಾಯ್ತು ಅಂತ ಎಲ್ಲ ಕೇಳ್ತಾರೆ. क्या हुआ एग्जैक्टली? 26 जनवरी का दिन तभी है। 26 जनवरी बना रहे थे फ्रेंड्स लोग सब मिलकर आपस में। हमारे फ्रेंड की शॉप है, तो उसकी शॉप में जाकर बैठते हैं हम, हमेशा ही बैठते हैं टाइम पास करने के लिए। उस दिन भी गए उसकी शॉप में बैठे हम, तो बगल वाली जो बाबा जी की शॉप थी उसकी शॉप में आते हैं कुछ लड़के, 7-8 लड़के होते हैं, यही दल के जो होते हैं, वो बाबा जी के साथ बदतमीजी वगैरह करते हैं, दुकान का नाम बदलने के लिए कहते हैं। तो उस पर बहसबाजी होती है, तो मैं बोलता हूँ कि भाई नाम क्यों चेंज करना है। और मैंने कहा आप होते कौन नाम चेंज करने वाले, या आपके पास कोई कागज़ है या गवर्नमेंट के कोई कागज़ है जो आपको भेजा है नाम चेंज करने के लिए। उसके बाद जो है वो बदतमीजी करते हैं बाबा के साथ, और बाबा जी को 2 अटैक भी पड़े हुए हैं पहले, उसके बाद उनको पैरालाइज भी पड़ा हुआ है, तो बॉडी कांप रही थी उनकी बहुत ज़्यादा। अब हमको देखा नहीं गया, बहुत देर से हल्ला हो रहा था, 15 मिनट पहले हल्ला हो रहा था, दुकान में बैठे थे वहाँ पे, कोई लोग वहाँ पर जाने थे, फिर हम लोग दोनों वहाँ पर पहुँच गए तब उनको, तो वो दीपक से भी नाम पूछने लग गए थे। तो मेरा नाम पूछने लगे वो। मेरा बताने का मतलब सिर्फ ये था मोहम्मद दीपक कि मैं हिंदुस्तानी हूँ, मतलब हिंदू भी हूँ, मुसलमान भी हूँ, सिख भी हूँ, ईसाई भी हूँ, ये चीज़ें बाद में, पहले इंसान हूँ। तो मेरे को उनको बताने का मतलब मेरा ये था, मगर वो बहुत ज़्यादा हाइपर हो रहे थे वहाँ पर, फिर उन्होंने वीडियो भी वायरल उन्होंने करी वो। ಕೊನೆಗೆ ಅವ್ರಿಗೊಂದು ರೀತಿಯ ನೈತಿಕತೆಯ ಬೆಂಬಲವನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ನಾನೂ ಕೂಡ ನಿಮ್ಮ ಜಿಮ್ಮಿಗೆ ಬರ್ತೀನಿ, ನಾನು ಮೆಂಬರ್ಶಿಪ್ಪನ್ನು ಪಡಿತೀನಿ ಅಂತ ಹೇಳ್ತಾರೆ. ಹೇಳದಲ್ಲದೆ ಅವರ ಈ ಧೈರ್ಯಕ್ಕೆ ಮತ್ತು ಅವರ ಮಾನವೀಯತೆಗೆ ಒಂದು ಪ್ರಶಂಸೆಯನ್ನು ಅವರು ಕೊಡ್ತಾರೆ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ಕೊಳ್ತಾರೆ. ಯುವಕರ ಭಾರತದ ನಿಜವಾದ ಹೀರೋತನ ದೀಪಕ್ ಮೊಹಮ್ಮದ್ ಅವರಲ್ಲಿ ಕಾಣಬಹುದು, ಇದು ನಿಜವಾದ ಹೀರೋಯಿಸಮ್ ಅನ್ನುವಂಥ ಒಂದು ಕಮೆಂಟ್ ಕೂಡ, ಟ್ವೀಟನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಸ್ನೇಹಿತರೆ, ಈ ತರಹದ ಸುದ್ದಿಗಳು, ಈ ತರಹದ ಚಿಂತನೆಗಳು ನಮ್ಮ ದೇಶದ ಯುವಕರಲ್ಲಿ ಬರಬೇಕಾಗಿದೆ. ನಮ್ಮ ಯುವಕರಲ್ಲಿ ಯಾವ ರೀತಿ ಚಿಂತನೆಯನ್ನ ಕೆಲವು ಗೋಧಿ ಮೀಡಿಯಾಗಳು, ಕೆಲವು ದ್ವೇಷದ ಏಜೆಂಟ್ರುಗಳು, ಕೆಲವು ಪಕ್ಷಗಳು ಏನು ಬಿಂಬಿಸ್ತಾರೆ ಅಂದರೆ, ನಾವು ಒಂದು ಧರ್ಮದವರು ಅಂದರೆ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದಕ್ಕೆ ಹುಟ್ಟಿರೋದು, ಇನ್ನೊಂದು ಧರ್ಮದವರ ವಿರುದ್ಧ ಜಗಳ ಮಾಡೋದಕ್ಕೆ ಹುಟ್ಟಿರೋದು, ಗಲಾಟೆ ಮಾಡೋದಕ್ಕೆ ಹುಟ್ಟಿರೋದು, ರಕ್ತಪಾತ ಮಾಡೋಕ್ಕೆ ಹುಟ್ಟಿರೋದು ಅನ್ನೋ ಅರ್ಥದಲ್ಲಿ ಬಿಂಬಿಸ್ತಾ ಇದ್ದಾರೆ. ನೋಡಿ, ಮಾನವೀಯತೆ ನನ್ನ ಧರ್ಮ, ನನ್ನ ಹೆಸರು ಮೊಹಮ್ಮದ್ ದೀಪಕ್ ಅಂತ ಹೇಳ್ತಾರೆ ಅಂದ್ರೆ ಅದು ಕೇವಲ ಮಾತುಗಳಲ್ಲ. ನನ್ನ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಯಾರದ್ದೇ ಆಗಿರ್ಬೋದು, ಅಲ್ಲಿ ಅನ್ಯಾಯ ಆಗ್ತಿದೆ ಅಂದ್ರೆ ಅಲ್ಲಿ ಜಾತಿ ಧರ್ಮವನ್ನು ನೋಡಬಾರ್ದು, ಅಲ್ಲಿ ಮನುಷ್ಯತ್ವವನ್ನು ನೋಡಬೇಕು. ಒಂದ್ ವೇಳೆ ದೀಪಕ್ ಅವರು ಅಲ್ಲಿ ಬೇರೆ ಜಾತಿಯವರಿದ್ರು ಕೂಡ, ಅಂದ್ರೆ ಹಿಂದೂಗಳಿದ್ರು ಕೂಡ ಹೋಗಿ ಸಹಾಯ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಹ್ಯುಮ್ಯಾನಿಟಿ ಇದೆ. ಆದರೆ ಇವತ್ತು ಜನರ ಮನಸ್ಸನ್ನು ಯಾವ ರೀತಿ ಪೊಲ್ಯೂಟ್ ಮಾಡಲಾಗಿದೆ ಅಂದ್ರೆ, ಅಲ್ಲಿ ಯಾರಿಗೋ ಅನ್ಯಾಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಈ ರೀತಿ ಕೆಲವು ಪುಂಡರು ಬಂದು ಏನೇನೋ ಮಾಡ್ತಾರೆ ಅಂದಾಗ ನಾವು ಅವನ ಜಾತಿ, ಅವನ ಧರ್ಮವನ್ನು ನೋಡ್ಕೊಂಡು ಅವನಿಗೆ ಸಹಾಯ ಮಾಡೋದಕ್ಕೆ ಹೋಗ್ಬಾರ್ದು. ಅಲ್ಲಿ ಅವನ ವಿರುದ್ಧ ದಬ್ಬಾಳಿಕೆ ಆಗ್ತಾ ಇದೆ, ಕೆಲವು ಪುಂಡರು ದೌರ್ಜನ್ಯ ಮಾಡ್ತಿದ್ದಾರೆ. ಅವನಿಗೆ ಯಾವುದೇ ಜಾತಿ ಧರ್ಮಗಳ ಪರದೆಗಳನ್ನ ನೋಡದೆ ಸರಿಸಿ ನೇರವಾಗಿ ಹೋಗಿ ಸಹಾಯ ಮಾಡುವಂತ ಮನೋಭಾವ ಬಂದಾಗ ಈ ದೇಶ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮೂಡುತ್ತೆ. ಜನ ಒಂದು ರೀತಿಯ ನೆಮ್ಮದಿಯನ್ನು ಕಾಣಬಹುದು. ಇಲ್ಲ ಅಂದ್ರೆ ಬರೀ ಕಮ್ಯುನಲ್ ಕ್ಲಾಸಸ್ ಮಾಡಿ, ಧರ್ಮಗಳ ಜಗಳ ಮಾಡಿ, ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತಿ, ಇದರಿಂದ ಜನಸಾಮಾನ್ಯರ ಬದುಕು ಹಾಳಾಗತ್ತೆ ಹೊರತು ರಾಜಕಾರಣಿಗಳ ವೈಯಕ್ತಿಕವಾದ ರಾಜಕೀಯ ಲಾಭ ಅವ್ರಿಗಾಗತ್ತೆ, ಆದರೆ ಜನರ ಒಂದು ಬದುಕು ಹದಗೆಟ್ಟೋಗುತ್ತೆ. ಹಾಗಾಗಿ ಮೊಹಮ್ಮದ್ ದೀಪಕ್ ಅವರಂಥ ಯುವಕರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಅವರು ಯೋಚನೆ ಮಾಡುವಂಥ ಮನುಷ್ಯತ್ವ, ನನ್ನ ಧರ್ಮ ಮನುಷ್ಯತ್ವ, ಎಲ್ಲ ಧರ್ಮವೂ ಮನುಷ್ಯತ್ವವನ್ನು ಹೇಳೋದು, ಆದರೆ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸೋತಿದ್ದೇವೆ.
ಎಲ್ಲ ಧರ್ಮದ ಸಂಸ್ಥಾಪಕರು, ಧರ್ಮದ ದಾರ್ಶನಿಕರು ಮಾನವೀಯತೆನೇ ಹೇಳಿರೋದು. ಏನು ಬಸವಣ್ಣವ್ರು ಹೇಳ್ತಾರಲ್ಲ, ಏನು ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಅಂತ. ಧರ್ಮ ಇರೋದೇ ಮನುಷ್ಯತ್ವಕ್ಕೋಸ್ಕರ, ಮನುಷ್ಯನಿಗೋಸ್ಕರ. ಆದರೆ ಇವತ್ತು ಧರ್ಮ ಮಾನವ ಜನಾಂಗಕ್ಕೆ ಒಂದು ರೀತಿಯ ಕ್ರೌರ್ಯವಾಗಿ ರೂಪುಗೊಂಡಿದೆ. ಅದಲ್ಲ ಧರ್ಮ. ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವುದೂ ಇಲ್ಲ. ಮನುಷ್ಯತ್ವವನ್ನೇ ಸಾರುವುದೇ ಧರ್ಮ. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳ್ತಾರೆ ಬಸವಣ್ಣವರು. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಲಿ ಸಕಲ ಜೀವ ಚರಾಚರಗಳಲ್ಲಿ ಅಂತ. ಅಂದರೆ ನಮ್ಮ ಎಲ್ಲ ಧರ್ಮಗಳಲ್ಲಿ, ನಮ್ಮ ಎಲ್ಲ ಮತಗಳಲ್ಲಿ ದಯೆ, ಕರುಣೆ, ಪ್ರೀತಿ ಇರಬೇಕು. ಆ ಪ್ರೀತಿಯ ಒಂದು ಸ್ವರೂಪದಂತೆ ಏನು ಮೊಹಮ್ಮದ್ ದೀಪಕ್ ಅವರು ಇರುವಂಥದ್ದು. ಸೊ ಈ ಚಿಂತನೆ ನಮ್ಮ ಎಲ್ಲ ಭಾರತೀಯರ ಮನಸ್ಸಲ್ಲಿ ಮತ್ತಷ್ಟು ಬೆಸುಗೆಯಾಗಿ ಅಂಟಿಕೊಳ್ಳಿ ಅಂತ ಹೇಳ್ತಾ, ಈ ಧರ್ಮಾಂಧರು, ಮತಾಂಧರು, ರಾಜಕೀಯ ದುಷ್ಟಶಕ್ತಿಗಳು, ಈ ಬೇರೆ ಬೇರೆ ಸಂಘಟನೆಗಳು ತಮ್ಮಲ್ಲಿರುವಂಥ ವಿಷಜ್ವಾಲೆಯನ್ನು ಕಕ್ಕುತ್ತಾ ಇರ್ತಾರೆ. ಆದರೆ ನೀವು ಪ್ರೀತಿಯನ್ನು ಪಸರಿಸೋಣ, ಮೌಲ್ಯವನ್ನು, ಮಾನವೀಯತೆಯನ್ನು ನಾವೆಲ್ಲರೂ ಎಲ್ಲ ಕಡೆ ಹರಡೋಣ, ಪಸರಿಸೋಣ. ಸ್ನೇಹಿತರೆ, ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲ ಕಡೆ ಹಂಚಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.